ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪ್ರಭುವಿನ ರೂಪಾಂತರದ ಹಬ್ಬ ಆಗಸ್ಟ್ 6, 2026 ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ 17ನೇ ಅಧ್ಯಾಯ 1ರಿಂದ 9 ವಚನಗಳು. ಆ ಕಾಲದಲ್ಲಿ ಪೇತ್ರ, ಯಾಕೋಬ ಮತ್ತು ಆತನ ಸಹೋದರ ಯೋವಾನ ಇವರನ್ನು ಯೇಸು ಸ್ವಾಮಿ ಪ್ರತ್ಯೇಕವಾಗಿ ತಮ್ಮೊಡನೆ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆದುರಿಗೆ ಯೇಸು ರೂಪಾಂತರ ಹೊಂದಿದರು. ಅವರ ಮುಖ ಸೂರ್ಯನಂತೆ ಪ್ರಕಾಶಿಸಿತು, ಅವರ ಉಡುಪು ಬೆಳಕಿನಂತೆ ಪ್ರಜ್ವಲಿಸಿತು. ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದುದು ಅವರಿಗೆ ಕಾಣಿಸಿತು. ಆಗ ಪೇತ್ರನು ಯೇಸುವಿಗೆ, ಪ್ರಭು, ನಾವು ಇಲ್ಲೇ ಇರುವುದು ಎಷ್ಟು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಗುಡಾರಗಳನ್ನು ಕಟ್ಟುವೆನು, ತಮಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದನು. ಪೇತ್ರ ಇನ್ನೂ ಮಾತನಾಡುತ್ತಿರುವಾಗಲೇ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸಿತು. ಆ ಮೇಘದಿಂದ ಒಂದು ವಾಣಿ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ ಎಂದಿತು. ಶಿಷ್ಯರು ಈ ವಾಣಿಯನ್ನು ಕೇಳಿ ಭಯಭ್ರಾಂತರಾದರು, ಬೋರಲು ಬಿದ್ದರು. ಆಗ ಯೇಸು ಅವರ ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿ ಭಯಪಡಬೇಡಿ ಎಂದರು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನು ಬಿಟ್ಟು ಮತ್ತೆ ಯಾರನ್ನೂ ಕಾಣಲಿಲ್ಲ. ಅವರೆಲ್ಲರೂ ಬೆಟ್ಟದಿಂದ ಇಳಿದು ಬರುವಾಗ ಯೇಸು, ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡ ಈ ದರ್ಶನವನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಲೋಕದ 100 ಧ್ವನಿಗಳ ನಡುವೆ ಕ್ರಿಸ್ತನ ವಾಕ್ಯಕ್ಕೆ ಕಿವಿಗೊಡೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ಪ್ರಭುವಿನ ರೂಪಾಂತರದ ಅಂದರೆ ಟ್ರಾನ್ಸ್ಫಿಗರೇಷನ್ ಮಹೋತ್ಸವವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ಯೇಸು ಸ್ವಾಮಿ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯರಲ್ಲ, ಅವರು ಸಾಕ್ಷಾತ್ ದೇವರ ಪುತ್ರ ಎಂಬುದನ್ನು ಶಿಷ್ಯರಿಗೆ ದೈವಿಕ ಮಹಿಮೆಯ ಮೂಲಕ ಪ್ರಕಟಪಡಿಸಿದ ಅತ್ಯುನ್ನತ ಕ್ಷಣ ಇದಾಗಿದೆ. ಲೌಕಿಕ ಜೀವನದ ಗದ್ದಲ, ಒತ್ತಡ ಮತ್ತು 100 ಶಬ್ದಗಳ ನಡುವೆ ನಾವು ದಾರಿ ತಪ್ಪುತ್ತಿರುವಾಗ ಆಕಾಶದಿಂದ ಕೇಳಿಬಂದ ದೈವಿಕ ವಾಣಿಯು ನಮ್ಮ ಬದುಕಿಗೆ ದಿಕ್ಸೂಚಿಯಾಗಲಿ. ಪ್ರಿಯರೇ, 1205ರಲ್ಲಿ ಇಟಲಿಯ ಅಸಿಸಿ ನಗರದ ಸಾನ್ ದಾಮಿಯಾನೋ ಎಂಬ ಹಳೆಯ ದೇವಾಲಯದಲ್ಲಿ ಫ್ರಾನ್ಸಿಸ್ ಅವರು ಪ್ರಾರ್ಥಿಸುತ್ತಿದ್ದಾಗ ಅವರ ಜೀವನವನ್ನೇ ಬದಲಿಸಿದ ಒಂದು ಶ್ರೇಷ್ಠ ರೂಪಾಂತರದ ಅನುಭವ ಅವರಿಗೆ ಆಯಿತು. ಅವರು ಶಿಲುಬೆಯಲ್ಲಿದ್ದ ಯೇಸುವಿನ ಚಿತ್ರದ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದಾಗ ಆ ಶಿಲುಬೆಯಿಂದ ಪ್ರಕಾಶಮಾನವಾದ ದೈವಿಕ ಬೆಳಕು ಹೊರಹೊಮ್ಮಿತು. ಯೇಸುವಿನ ಪ್ರಕಾಶಮಾನವಾದ ಮುಖದಿಂದ ಸ್ಪಷ್ಟವಾದ ಧ್ವನಿಯೆಂದು ಕೇಳಿಸಿತು, ಫ್ರಾನ್ಸಿಸ್, ಹೋಗು, ಹಾಳಾಗುತ್ತಿರುವ ನನ್ನ ದೇವಾಲಯವನ್ನು ದುರಸ್ತಿ ಮಾಡು. ಪ್ರಿಯರೇ, ಬೆಟ್ಟದ ಮೇಲೆ ಶಿಷ್ಯರಿಗೆ ಯೇಸುವಿನ ದೈವಿಕ ರೂಪ ಪ್ರಕಟವಾಗಿ ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಣಿ ಕೇಳಿಸಿದಂತೆ ಫ್ರಾನ್ಸಿಸ್ ಅವರಿಗೂ ಪ್ರಭುವಿನ ಸ್ಪಷ್ಟ ದೈವಿಕ ಕರೆಯನ್ನು ಆಲಿಸುವ ಅನುಭವವಾಯಿತು. ಆ ಕ್ಷಣದವರೆಗೆ ಲೌಕಿಕ ಸುಖಭೋಗಗಳಲ್ಲಿ ಮುಳುಗಿದ್ದ ಫ್ರಾನ್ಸಿಸ್ ಅವರ ಅಂತಃಕರಣವು ಸಂಪೂರ್ಣವಾಗಿ ರೂಪಾಂತರಗೊಂಡಿತು. ಬೆಟ್ಟದ ಮೇಲಿನ ದರ್ಶನವು ಶಿಷ್ಯರನ್ನು ತ್ಯಾಗ ಮತ್ತು ಶಿಲುಬೆಯ ಹಾದಿಗೆ ಸಿದ್ಧಗೊಳಿಸಿದಂತೆ ಈ ದರ್ಶನವು ಫ್ರಾನ್ಸಿಸ್ ಅವರನ್ನು ತಮ್ಮ ಸಕಲ ಆಸ್ತಿಪಾಸ್ತಿಗಳನ್ನು ತೊರೆದು ಬಡತನ ಮತ್ತು ಪ್ರೀತಿಯ ಮಾರ್ಗದಲ್ಲಿ ಇಡೀ ಧರ್ಮಸಭೆಯನ್ನು ನವೀಕರಿಸಲು ಸಿದ್ಧಗೊಳಿಸಿತು. ಪ್ರಿಯರೇ, ಪ್ರಾರ್ಥನೆಯಲ್ಲಿ ಪ್ರಭುವಿನ ದೈವಿಕ ಧ್ವನಿಗೆ ಕಿವಿಗೊಟ್ಟಾಗ ನಮ್ಮ ಲೌಕಿಕ ಆಸೆಗಳು ಕರಗಿ ಆಂತರಿಕ ರೂಪಾಂತರ ಸಾಧ್ಯವಾಗುತ್ತದೆ. ಅಲ್ಲದೆ ಆ ದೈವಿಕ ಕರೆಯು ಸಮಾಜದ ಮತ್ತು ಧರ್ಮಸಭೆಯ ನವೀಕರಣಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಪ್ರಿಯರ, ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ಜೊತೆ ಹಳೆ ಒಡಂಬಡಿಕೆಯ ಶ್ರೇಷ್ಠ ನಾಯಕರಾದ ಮೋಶೆ ಮತ್ತು ಎಲಿಯ ಪ್ರವಾದಿ ಪ್ರತ್ಯಕ್ಷರಾಗಿದ್ದರು. ಮೋಶೆ ಧರ್ಮಶಾಸ್ತ್ರದ ಸಂಕೇತವಾದರೆ ಎಲಿಯ ಪ್ರವಾದಿಗಳ ಸಂಕೇತವಾಗಿದ್ದರು. ಪ್ರಿಯರೇ, ಪೇತ್ರನು 3 ಸಮಾನವಾಗಿ 3 ಗುಡಾರಗಳನ್ನು ಕಟ್ಟಲು ಬಯಸಿದಾಗ ತಂದೆಯಾದ ದೇವರು ಪ್ರಕಾಶಮಾನವಾದ ಮೇಘದ ಮೂಲಕ ಪೇತ್ರನ ಆಲೋಚನೆಯನ್ನು ತಿದ್ದುತ್ತಾರೆ. ಮೇಘದಿಂದ ಬಂದ ಧ್ವನಿಯು ಮೋಶೆ ಅಥವಾ ಎಲಿಯನ ಮಾತನ್ನಲ್ಲ, ಬದಲಿಗೆ ಯೇಸುವಿನ ಮಾತಿಗೆ ಕಿವಿಗೊಡಿ ಎಂದು ಆಜ್ಞಾಪಿಸುತ್ತದೆ. ಇದರ ಅರ್ಥ, ಹಳೆಯ ಒಡಂಬಡಿಕೆಯ ಕಾಲ ಮುಗಿದಿದೆ. ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳೆಲ್ಲವೂ ಯೇಸು ಕ್ರಿಸ್ತರಲ್ಲಿ ಪರಿಪೂರ್ಣತೆ ಪಡೆದಿವೆ. ಇನ್ನು ಮುಂದೆ ಯೇಸುವಿನ ಪ್ರೀತಿಯ ಸಂದೇಶವೇ ಜಗತ್ತಿನ ಪರಮೋಚ್ಚ ಕಾನೂನು ಎಂಬುದನ್ನು ದೇವರು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾರೆ ಹಾಗೂ ದೃಢಪಡಿಸುತ್ತಿದ್ದಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ 3 ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಮೊದಲನೆಯದಾಗಿ, ಬೆಟ್ಟದ ಮೇಲಿನ ಅನುಭವ.
ಬೈಬಲ್ನಲ್ಲಿ ಬೆಟ್ಟ ಎಂದರೆ ದೇವರನ್ನು ಮುಖಾಮುಖಿಯಾಗಿ ಭೇಟಿಯಾಗುವ ಪ್ರಾರ್ಥನೆಯ ಸ್ಥಳ. ಯೇಸುವಿನ ಮುಖ ಸೂರ್ಯದಂತೆ ಪ್ರಕಾಶಿಸಿದ್ದು ಪ್ರಾರ್ಥನೆಯಲ್ಲಿ ತೊಡಗಿದ್ದಾಗ. ನಿಜವಾದ ಪ್ರಾರ್ಥನೆ ನಮ್ಮ ಮುಖದಲ್ಲಿ ಮತ್ತು ಜೀವನದಲ್ಲಿ ತೇಜಸ್ಸನ್ನು ತರುತ್ತದೆ. ಇನ್ನು ಎರಡನೆಯದಾಗಿ ಗುಡಾರಗಳ ಭ್ರಮೆ. ಪ್ರಿಯರೇ, ಪೇತ್ರನು ಆ ದೈವಿಕ ಆನಂದದಲ್ಲೇ ಮುಳುಗಿ ಹೋಗಲು ಬಯಸಿ ಇಲ್ಲೇ ಇರುವುದು ಒಳ್ಳೆಯದು, ಗುಡಾರ ಕಟ್ಟೋಣ ಎಂದನು. ಆದರೆ ಯೇಸು ಅದಕ್ಕೆ ಒಪ್ಪುವುದಿಲ್ಲ. ನಾವು ಪ್ರಾರ್ಥನೆಯ ಆನಂದದಲ್ಲೇ ಕುಳಿತುಕೊಳ್ಳಬಾರದು, ಬೆಟ್ಟದಿಂದ ಕೆಳಗಿಳಿದು ಬಂದು ಸಮಾಜದ ಕಷ್ಟಗಳನ್ನು ಎದುರಿಸಬೇಕು ಎಂಬುದೇ ಕ್ರಿಸ್ತನ ಹಾದಿ. ಇನ್ನು ಕೊನೆಯದಾಗಿ, ಏಳಿ ಭಯಪಡಬೇಡಿ. ಪ್ರಿಯರೇ, ದೈವಿಕ ವಾಣಿಯನ್ನು ಕೇಳಿ ಹೆದರಿ ಬಿದ್ದ ಶಿಷ್ಯರನ್ನು ಯೇಸು ಪ್ರೀತಿಯಿಂದ ಮುಟ್ಟಿ ಧೈರ್ಯ ತುಂಬುತ್ತಾರೆ. ಯೇಸು ನಮ್ಮ ಭಯಗಳನ್ನು ಓಡಿಸುವ ದೇವರಾಗಿದ್ದಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಹೇಗೆ ಜೀವಿಸೋಣ? ಮೊದಲನೆಯದಾಗಿ, ಇಂದು ನಮ್ಮ ಜೀವನವು ಒತ್ತಡ, ಕೋಪ ಮತ್ತು ಚಿಂತೆಗಳಿಂದ ಮಬ್ಬಾಗಿದೆ. ಪ್ರಿಯರೇ, ಇಂದಿನ ಹಬ್ಬ ನಮಗೆ ಈ ಕರೆಯನ್ನು ನೀಡುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಜಗತ್ತಿನ ಗದ್ದಲದಿಂದ ದೂರ ಸರಿದು ಬೆಟ್ಟದ ಮೇಲಿನಂತೆ ಏಕಾಂತವಾಗಿ ಪ್ರಾರ್ಥಿಸಬೇಕು. ನಾವು ದೇವರ ವಾಕ್ಯಕ್ಕೆ ಕಿವಿಗೊಟ್ಟಾಗ ನಮ್ಮ ಆಲೋಚನೆಗಳು, ನಮ್ಮ ಕೋಪದ ಸ್ವಭಾವಗಳು ರೂಪಾಂತರಗೊಂಡು ನಮ್ಮ ಮುಖದಲ್ಲಿ ಮತ್ತು ನಡವಳಿಕೆಯಲ್ಲಿ ದೈವಿಕ ಶಾಂತಿ ಪ್ರಕಾಶಿಸುತ್ತದೆ. ಎರಡನೆಯದಾಗಿ, ಪೇತ್ರನಂತೆ ನಾವು ಸಹ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ನನಗೆ ಇಷ್ಟಿದ್ದರೆ ಸಾಕು, ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕು ಎಂದು ನಮ್ಮದೇ ಆದ ಸುಖದ ಗುಡಾರಗಳನ್ನು ಕಟ್ಟಿಕೊಂಡು ಕುಳಿತುಕೊಳ್ಳುತ್ತೇವೆ. ಆದರೆ ಯೇಸು ನಮ್ಮನ್ನು ಬೆಟ್ಟದಿಂದ ಕೆಳಗಿಳಿಯಲು ಕರೆಯುತ್ತಿದ್ದಾರೆ. ನಮ್ಮ ಚರ್ಚಿನ ಒಳಗಿನ ಭಕ್ತಿಯನ್ನು ನಾವು ಚರ್ಚಿನಿಂದ ಹೊರಬಂದ ಮೇಲೆ ನಮ್ಮ ಕಚೇರಿಗಳಲ್ಲಿ, ಸಮಾಜದಲ್ಲಿ ಕಷ್ಟಪಡುತ್ತಿರುವ ಬಡವರ ಮತ್ತು ನೊಂದವರ ಸೇವೆ ಮಾಡುವ ಮೂಲಕ ಪ್ರಾಯೋಗಿಕವಾಗಿ ಬದುಕಬೇಕು. ಇನ್ನು ಕೊನೆಯದಾಗಿ, ಇಂದು ಜಗತ್ತಿನಲ್ಲಿ ನಮಗೆ ನೂರಾರು ಧ್ವನಿಗಳು ಕೇಳಿಸುತ್ತವೆ. ಹಣದ ವ್ಯಾಮೋಹ, ದ್ವೇಷದ ರಾಜಕೀಯ, ಸಾಮಾಜಿಕ ಜಾಲತಾಣಗಳ ನಕಾರಾತ್ಮಕತೆ, ಇವೆಲ್ಲವುಗಳ ನಡುವೆ ತಂದೆಯಾದ ದೇವರು ಒತ್ತಿ ಹೇಳುತ್ತಿದ್ದಾರೆ, ಯೇಸುವಿನ ಮಾತಿಗೆ ಕಿವಿಗೊಡಿ. ಪ್ರಿಯರೇ, ನಾವು ಬೈಬಲ್ ಓದುವ ಮೂಲಕ ಯೇಸು ಕಲಿಸಿದ ಕ್ಷಮೆ, ಪ್ರೀತಿ ಮತ್ತು ಕರುಣೆಯ ಧ್ವನಿಗೆ ಮಾತ್ರ ನಮ್ಮ ಜೀವನದಲ್ಲಿ ಮೊದಲ ಆದ್ಯತೆ ನೀಡಬೇಕು ಎಂಬುದಾಗಿ. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ನಾವು ಕಾಲಗಟ್ಟಲೆ ರೀಲ್ಸ್ಗಳನ್ನು ನೋಡ್ತೇವೆ. ಲೌಕಿಕವಾದ ರೀಲ್ಸ್ಗಳನ್ನು ನೋಡುವಂತಹ ನಾವು ಆಧ್ಯಾತ್ಮಿಕ ವಿಷಯಗಳು ಬಂದಾಗ, ದೇವರ ಸಂದೇಶ ಬಂದಾಗ ಅದನ್ನು ನಿರ್ಲಕ್ಷಿಸ್ತೇವೆ. ಆದರೆ ಆ ದೇವರ ವಾಕ್ಯವನ್ನು ಕೇಳಲು ಎಷ್ಟು ಸಮಯವನ್ನು ನಾವು ನೀಡುತ್ತಿದ್ದೇವೆ? ಜಗತ್ತಿನ ವ್ಯರ್ಥ ಸೌಂಡುಗಳು ನಮ್ಮನ್ನು ಹಾದಿ ತಪ್ಪಿಸುತ್ತಿರುವಾಗ, ಪ್ರಿಯರೇ, ಯೇಸುವಿನ ಜೀವಂತ ವಾಕ್ಯವೊಂದೇ ನಮ್ಮನ್ನು ಸತ್ಯದತ್ತ ಮುನ್ನಡೆಸಬಲ್ಲದು ಎಂಬುದನ್ನು ಮರೆಯದಿರೋಣ. ಪ್ರಭುವಿನ ರೂಪಾಂತರದ ಹಬ್ಬವು ನಮಗೆ ಶಿಲುಬೆಯ ಕಷ್ಟಗಳ ನಂತರ ಮಹಿಮೆಯ ಪುನರುತ್ಥಾನವಿದೆ ಎಂಬ ದೃಢ ಭರವಸೆಯನ್ನು ನೀಡುತ್ತದೆ. ಅಸಿಸಿಯ ಸಂತ ಫ್ರಾನ್ಸಿಸ್ ಅವರಂತೆ ನಾವು ಸಹ ಸುಖದ ಆರಾಮ ವಲಯಗಳನ್ನು ತೊರೆಯೋಣ. ದೈನಂದಿನ ಪ್ರಾರ್ಥನೆಯ ಮೂಲಕ ನಮ್ಮ ಹೃದಯಗಳನ್ನು ರೂಪಾಂತರಿಸಿಕೊಳ್ಳುತ್ತಾ ಬೆಟ್ಟದ ಮೇಲಿನ ಆ ದೈವಿಕ ಪ್ರೀತಿ ಮತ್ತು ಭರವಸೆಯ ಬೆಳಕನ್ನು ಸಮಾಜದ ಕತ್ತಲೆಯಲ್ಲಿರುವ ನೊಂದ ಜನರಿಗೆ ಹಂಚೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.